ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 371ನೇ ಪದ್ಯ. ಬೇಕು ಬೇಕದು ಬೇಕು, ಬೇಕು ಇದು ಎನಗೆ ಇನ್ನೂ ಒಂದು, ಬೇಕೆನ್ನುತ್ತಾ ಬೊಬ್ಬಿಡುತ್ತಲೆಯ ಘಟವ ನಿಧನು, ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ, ಸಾಕೆನಿಪೋ ಎಂದಿಗೆನೋ ಮಂಕುತಿಮ್ಮ. ಎಷ್ಟು ಸುಂದರವಾಗಿ ನೋಡಿ, ಮನುಷ್ಯನ ಒಂದು ಆಸೆಗೆ ಮಿತಿಯೇ ಇಲ್ಲ ಅಂತ ಏನು ಹೇಳ್ತೀವಲ್ವಾ, ಅದರ ಮೇಲೆ ಇಲ್ಲಿ ಹೇಳ್ತಾರೆ. ಯಾವಾಗಲೂ ನಾವು ಒಂದು ಆಸೆ ಈಡೇರ್ತು ಅಂದರೆ ಇನ್ನೊಂದು ಬೇಕು, ಇನ್ನೊಂದು ಆಸೆ ಈಡೇರ್ತು ಅಂದರೆ ಇನ್ನೊಂದು ಬೇಕು ಅನ್ನೋದು ಮನುಷ್ಯನ ಒಂದು ಸ್ವಾಭಾವಿಕ ಸ್ವಭಾವ. ಹಾಗೆ ಅದಕ್ಕೆ ಹೇಳ್ತಾರೆ, ಬೇಕು ಬೇಕದು ಬೇಕು, ಬೇಕು ಇದು ಎನಗೆ ಇನ್ನೂ ಒಂದು ಅಂತಾರೆ. ಅಂದರೆ ಯಾವಾಗಲೂ ನಾವು ಏನೋ ಒಂದು ಬೇಕು ಬೇಕು, ಒಂದು ಆಸೆ ಪೂರೈಸ್ತೋ ಇನ್ನೊಂದು ಬೇಕು, ಇನ್ನೊಂದು ಆಸೆ ಪೂರೈಸ್ತೋ ಮತ್ತೇನೋ ಬೇಕು ಅಂತ ಯಾವಾಗಲೂ ಆ ಒಂದು ಇಚ್ಛೆಯಲ್ಲೇ, ನಮ್ಮ ಒಂದು ಆಸೆಯನ್ನು ತೀರಿಸ್ಕೊಳ್ಳೋದ್ರಲ್ಲೇ ಮನುಷ್ಯ ಇರ್ತಾನಂತೆ. ಮುಂದೆ ಹೇಳ್ತಾರೆ, ಬೇಕೆನ್ನುತ್ತಾ ಬೊಬ್ಬಿಡುತ್ತಲಿಹ ಘಟವನಿದನು. ಅಂದರೆ ಯಾವಾಗಲೂ ಏನೋ ಒಂದು ಅಪೇಕ್ಷೆಯನ್ನು ಮಾಡ್ತಾನೇ ಇರ್ತಾರೆ. ಇಷ್ಟು ದೊರಕಿದ್ರೆ ಮತ್ತಿಷ್ಟು, ಅದೇ ಈಗ ಏನೋ ಹೇಳ್ತಾರಲ್ವ, ಕಾಲಿದ್ದವನಿಗೆ ಸೈಕಲ್ ಆಸೆ, ಸೈಕಲ್ ಇದ್ದವನಿಗೆ ಕಾರ್ ಆಸೆ, ಕಾರ್ ಇದ್ದವನಿಗೆ ಏರೋಪ್ಲೇನ್ ತಗೊಳ್ಳೋ ಆಸೆ. ಹೀಗೆ ಮನುಷ್ಯನ ಒಂದು ಆಸೆಗೆ ಮಿತಿಯೇ ಇಲ್ಲ. ಯಾಕೆ ಈ ಥರ ಬೊಬ್ಬಿಡ್ತಾನೆ ಮನುಷ್ಯ ಅಂತ ಕೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ತೃಪ್ತಿಯನ್ನು ಕಾಣಬೇಕು ಅಂದರೆ ನಮಗಿಂತ ಕೆಳಮಟ್ಟದಲ್ಲಿ ಇರೋರನ್ನ ನೋಡಿಕೊಂಡು ನಾವು, ಈಗ ನಾವು ಹೇಳ್ತೀವಲ್ವ, ಯಾರಿಗೋ ಕಾರ್ ತಗೊಳ್ಳೋಕೆ ಆಸೆ ಇರುತ್ತೆ, ಆದರೆ ಅವ್ರ ಹತ್ರ ದುಡ್ಡಿರೋದಿಲ್ಲ. ಬಟ್ ನಮ್ಮ ಆಗಿನ ಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಅಂದರೆ, ನಮಗೆ ಯಾರಿಗೆ ಖಾಲಿ ಇರೋದಿಲ್ಲ ಅಲ್ವಾ ಎಷ್ಟೋ ಜನಕ್ಕೆ, ಅಂಥವ್ರನ್ನ ನೋಡಿ ದೇವರು ಸದ್ಯ ನಂಗೆ ಅಷ್ಟಾದರೂ ಅನುಗ್ರಹ ಇದೆಯಲ್ಲ ಅನ್ನೋ ಒಂದು ತೃಪ್ತಿ ಕಾಣಬೇಕು ಹೊರತು ಅತಿ ಆಸೆ ಪಡೋಕ್ಕೆ ಹೋಗ್ತೀವಿ. ಅದು ಮನುಷ್ಯನ ಸ್ವಭಾವ. ಆದರೆ ಆ ಥರ ಮಾಡಬಾರ್ದು. ಇಂದ್ರಿಯ ನಿಗ್ರಹ ಅಂದರೆ ಏನು ಅಂದರೆ, ನಮ್ಮನ್ನು ನಾವು ಒಂದು ನಮ್ಮ ಆಸೆಗಳನ್ನು ಒಂದು ಒತ್ತಿಟ್ಟು ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಒಂದು ತೃಪ್ತಿಯನ್ನು ಕಾಣಬೇಕು ಅನ್ನೋ ಒಂದು ಸುಂದರವಾದ ಸಂದೇಶ ಇಲ್ಲಿ ಕೊಡ್ತಾರೆ. ಮುಂದೆ ಹೇಳ್ತಾರೆ, ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ. ಅಂದರೆ ಬೊಮ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಯಾಕೆ ಈಗ ಮನುಷ್ಯನಲ್ಲಿ ಬೇಕು 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 ಅಂತಾನೆ ಒಂದು ಜಪ ಮಾಡ್ತಿರ್ತಾನೆ, ಆ ಥರ ಯಾಕೆ ಇಟ್ಟಿದ್ದಾನೆ? ಸಾಕು ಅನ್ನೋದು ಅನ್ಸೋದೇ ಇಲ್ವಲ್ವ ಅವನಿಗೆ. ಒಂದು ಆಸೆ ಪೂರೈಸಿದ ತಕ್ಷಣ ಇನ್ನೊಂದು ಆಸೆ ಇನ್ನೊಂದು. ಅದಕ್ಕೆ ಹೇಳ್ತಾರಲ್ವ, ಹೆಂಗಸರಿಗೆ ಸೀರೆಗಳು ಎಷ್ಟಿದ್ರೂ ಸಾಲಲ್ವಂತೆ. ಎಲ್ಲಾದರೂ ಹೋಗಬೇಕು ಅಂದರೆ, ಅಯ್ಯೋ ನನ್ನ ಹತ್ರ ಸೀರೆನೇ ಇಲ್ಲ, ವಾರ್ಡ್ರೋಬ್ ಬರ್ತಿ ಸೀರೆ ಇರುತ್ತೆ, ಆದರೆ ಎಲ್ಲೋ ಹೋಗಬೇಕು ಅಂದರೆ ನನ್ನ ಹತ್ರ ಸೀರೆನೇ ಇಲ್ಲ ಅನ್ನೋದು. ಅದು ಯಾಕಾಗತ್ತೆ? ಅದು ನಮ್ಮಲ್ಲಿರೋ ಒಂದು ಬೇಕು 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 ಅನ್ನೋ ಒಂದು ಇದು, ಈ ಮನುಷ್ಯನ ಸ್ವಭಾವ ಏನಿದೆಯೋ ಅದರಿಂದ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಸಾಕೆನಿಪುದು ಎಂದಿಗೆಲೋ ಮಂಕುತಿಮ್ಮ. ಮನುಷ್ಯ ನಿನಗೆ ಸಾಕು ಅಂತ ಯಾವತ್ತೂ ಅನಿಸತ್ತೆ? ಬರೀ ಬೇಕುಗಳಲ್ಲೇ ಇರ್ತೀಯಲ್ಲ, ಆ ಸಾಕು ಅಂತ ಬ್ರೇಕ್ ಹಾಕೋ ನಿನ್ನ ಒಂದು ಬುದ್ಧಿ ನಿನಗೆ ಯಾವಾಗ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ DVG ಅವರು. ಎಷ್ಟು ಸುಂದರವಾದದ್ದು ಅಲ್ವಾ? ನಮ್ಮಲ್ಲಿ ಒಂದು ಆತ್ಮತೃಪ್ತಿಯನ್ನು ನಮ್ಮಲ್ಲಿ ನಾವು ಕಾಣ್ಕೋಬೇಕು. ಯಾಕಂದರೆ ಆಸೆಗಳಿಗೆ ಎಲ್ಲೇನೇ ಇಲ್ಲ ಅಲ್ವಾ? ಏನೋ ಒಂದು ಮನುಷ್ಯ ಆಸೆ ಪಡ್ತಾನೆ ಇರ್ತಾನೆ, ತಿನ್ನೋದ್ರಲ್ಲಾಗಲಿ ಅಥವಾ ಉಡೋದ್ರಲ್ಲಾಗಲಿ ಅಥವಾ ಕೊಂಡ್ಕೊಳ್ಳೋದ್ರಲ್ಲಾಗಲಿ, ವಸ್ತುಗಳಲ್ಲಿ ಎಲ್ಲದರಲ್ಲೂ ಅವನಿಗೆ ಒಂಥರ ಬೇಕು 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 ಅಂತಲೇ ಇರ್ತಾನೆ ಹೊರತು ಆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ನಮಗೆ ಆ ಭಗವಂತ ಏನು ಅನುಗ್ರಹ ಮಾಡಿದಾನೋ ಅದರಿಂದ ನಾವು, ಅಂದರೆ ಆಸೆ ಕಮ್ಮಿ ಮಾಡ್ಕೊಳ್ಳೋದು ಅಂದರೆ ನಾವೇನಪ್ಪ ಏಮೇ ಮಾಡಬಾರ್ದು ಏನಕ್ಕೂ ಅಂತ ಅಲ್ಲ. ಅಂದರೆ ನಾವು ಏನು ಇದೆಯೋ ಅದರಲ್ಲಿ ನಾವು ಸಂತೋಷದಿಂದ ಇದ್ದು ಇನ್ನು ಮುಂದೆ ಸಾಧನೆ ಮಾಡಿ ನಮಗೆ ಆ ಒಂದು ಮೇಲೆ ಎತ್ತರಕ್ಕೆ ಹೋಗೋ ಒಂದು ಶಕ್ತಿ ಕೊಡು ದೇವ್ರೆ ಅಂತ ಕೇಳ್ಕೊಬೋದು ಹೊರತು ಬರೀ ಆಸೆ ಪಡೋದ್ರಿಂದ ಏನೂ ಪ್ರಯೋಜನವಿಲ್ಲ ಅನ್ನೋ ಒಂದು ಸುಂದರವಾದ ಮೆಸೇಜ್ ಇಲ್ಲಿ ನಮಗೆ DVG ಅವರು ಕೊಡ್ತಾ ಇದ್ದಾರೆ. ಧನ್ಯವಾದಗಳು.